ಜಿಡ್ಡು ಕೃಷ್ಣಮೂರ್ತಿಯವರು ಶಿಕ್ಷಣದ ಬಗ್ಗೆ ವಿಶೇಷ ಮತ್ತು ಆಳವಾದ ದೃಷ್ಟಿಕೋನ ಹೊಂದಿದ್ದರು. ಅವರ ಪ್ರಕಾರ ಶಿಕ್ಷಣವು ಜ್ಞಾನ ಮತ್ತು ಕೌಶಲ್ಯಗಳ ಕೇವಲ ಸಮೂಹೀಕರಣದ ಮೇಲೆ ಸೀಮಿತವಾಗದೆ ವ್ಯಕ್ತಿಯ ಸಮಗ್ರ ಅಭಿವೃದ್ಧಿಗೆ ಶ್ರದ್ಧೆ ನೀಡಬೇಕು ಮತ್ತು ಜೀವನದ ಆಳವಾದ ಅರ್ಥವನ್ನು ಪತ್ತೆಹಚ್ಚಲು ಸಹಾಯ ಮಾಡಬೇಕು. ಅವರ ಪ್ರಮುಖ ಚಿಂತನೆಯನ್ನು ಈ ಕೆಳಗಿನಂತೆ ವಿವರಿಸಬಹುದು. 1. ಶಿಕ್ಷಣದ ಉದ್ದೇಶ. ಕೃಷ್ಣಮೂರ್ತಿಯವರು ನಂಬಿದ್ದುದೇನೆಂದರೆ, ಶಿಕ್ಷಣದ ನಿಜವಾದ ಉದ್ದೇಶವೆಂದರೆ ವ್ಯಕ್ತಿಗಳಿಗೆ ತಮ್ಮ ಅಂತರಂಗದ ಶಕ್ತಿಗಳನ್ನು ಪತ್ತೆಹಚ್ಚಲು ಮತ್ತು ತಮಗಿಂತಲೂ ಹೆಚ್ಚು ಆಳವಾಗಿ ಅರ್ಥೈಸಲು ಸಹಾಯ ಮಾಡುವುದು. ಅವರು ಹೇಳಿದ್ದಾರೆ, ಇದಕ್ಕಿಂತ ಹೆಚ್ಚು ಶಿಕ್ಷಣದ ಕಾರ್ಯವೆಂದರೆ ಮಕ್ಕಳಾಗುವಷ್ಟರಲ್ಲಿ ಯಾರನ್ನಾದರೂ ಅನುಕರಿಸುವ ಬದಲು ಸತತವಾಗಿ ನಿಮ್ಮಂತೆಯೇ ಇರುವುದು. 2. ಸ್ವಾತಂತ್ರ್ಯ ಮತ್ತು ಜಾಗೃತಿ. ಅವರು ನಂಬಿದ್ದೇನೆಂದರೆ, ನಿಜವಾದ ಶಿಕ್ಷಣಕ್ಕೆ ಸ್ವಾತಂತ್ರ್ಯ ಅಗತ್ಯ. ಅದು ಕೇವಲ ಬಾಹ್ಯ ಅಧಿಕಾರದಿಂದ ಸ್ವಾತಂತ್ರ್ಯವಲ್ಲ, ಭಯ, ಅನುಸರಣೆ ಮತ್ತು ಸಮಾಜದ ಶ್ರೇಣೀಕರಣದಿಂದಲೂ ಮುಕ್ತವಾಗಿರಬೇಕು. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅರಿತುಕೊಳ್ಳಬೇಕು. 3. ಪುಸ್ತಕಗಳಿಂದ ಆಮೇಲೆ ಕಲಿಕೆ. ಕೃಷ್ಣಮೂರ್ತಿಯವರು ಕೇವಲ ಪಾಠ-ಸಾಕಗಳು ಮತ್ತು ಅಂಕಗಳ ಮೇಲೆ ಕೇಂದ್ರೀಕರಿಸಿದ ಶಿಕ್ಷಣ ವ್ಯವಸ್ಥೆಯನ್ನು ತೀವ್ರವಾಗಿ ವಿರೋಧಿಸಿದರು. ಅವರು ಅನುಭವದಿಂದ ಕಲಿಯುವುದನ್ನು ಮತ್ತು ಜೀವನದ ಸಂಪೂರ್ಣತೆಯನ್ನು ಅರ್ಥಮಾಡಿಕೊಳ್ಳುವುದನ್ನು ಪ್ರಾಮುಖ್ಯತೆಯಾಗಿ ಪರಿಗಣಿಸಿದರು. ಇದಕ್ಕಿಂತ ಹೆಚ್ಚು, ಶಿಕ್ಷಣವು ತಾಂತ್ರಿಕ ಜ್ಞಾನವನ್ನು ಕೇವಲ ಪಡೆದುಕೊಳ್ಳುವುದೂ ಅಲ್ಲ, ಅದು ಜೀವನದ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನವಾಗಿದೆ. 4. ಗುರು-ಶಿಷ್ಯರ ಸಂಬಂಧ. ಅವರು ಗುರು-ಶಿಷ್ಯರ ನಡುವಿನ ಸಂಬಂಧವನ್ನು ಪರಸ್ಪರ ಗೌರವ ಮತ್ತು ಪ್ರಶ್ನೆಗಳಿಂದ ಕೂಡಿರುವಂತೆ ಕಾಣಲು ಬಯಸಿದರು. ಅವರ ಪ್ರಕಾರ ಗುರು ಒಬ್ಬ ಪ್ರಾಧಿಕಾರವಾಗಿರಬಾರದು, ಬದಲಿಗೆ ಒಬ್ಬ ಸಹಾಯಕರಾಗಿರಬೇಕು. 5. ಸಮಗ್ರ ಅಭಿವೃದ್ಧಿ. ಕೃಷ್ಣಮೂರ್ತಿಯವರ ದೃಷ್ಟಿಕೋನದಲ್ಲಿ ಶಿಕ್ಷಣವು ವ್ಯಕ್ತಿಯ ಮನಸ್ಸು, ದೇಹ ಮತ್ತು ಭಾವನೆಗಳ ಸಮಗ್ರ ಬೆಳವಣಿಗೆಯನ್ನು ಪರಿಗಣಿಸಬೇಕು. ಇದು ಸಂವೇದನೆ, ಸೃಜನಶೀಲತೆ ಮತ್ತು ಪ್ರೀತಿ ಮತ್ತು ಸಹಾನುಭೂತಿಯನ್ನು ಬೆಳೆಸಬೇಕು. 6. ಸಂಕಟರಹಿತ ಬದುಕು. ಅವರು ನಂಬಿದ್ದರು, ಶಿಕ್ಷಣವು ವ್ಯಕ್ತಿಗಳಿಗೆ ತಮ್ಮ ಆಂತರಿಕ ಸಂಘರ್ಷಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವುಗಳನ್ನು ಪರಿಹರಿಸಲು ಸಹಾಯ ಮಾಡಬೇಕು. ಇದರಿಂದ ಶ್ರೇಯೋಭಿವೃದ್ಧಿ ಹೊಂದಿದ ಸಮಾಜ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ. ಇದಕ್ಕಿಂತ ಹೆಚ್ಚು, ಸರಿ ಶಿಕ್ಷಣವೆಂದರೆ ನಿಮಗೆ ತುಂಬಾ ಹತ್ತಿರವಾದದ್ದನ್ನು, ನಿಮ್ಮ ಹೃದಯವಿಡಿ ಅದನ್ನೇ ಮಾಡಲು ಪ್ರೀತಿಯುಳ್ಳದ್ದನ್ನು ಪತ್ತೆಹಚ್ಚುವುದು. ಅವರ ದರ್ಶನದ ಆಧಾರದ ಮೇಲೆ ಶಾಲೆಗಳು. ಕೃಷ್ಣಮೂರ್ತಿಯವರು ಜಗತ್ತಿನಾದ್ಯಂತ, ಉದಾಹರಣೆಗೆ ಭಾರತದಲ್ಲಿ ಋಷಿ ವ್ಯಾಲಿ ಶಾಲೆ, ಇಂಗ್ಲೆಂಡ್ನಲ್ಲಿ ಬ್ರಾಕೋಡ್ ಪಾರ್ಕ್ ಶಾಲೆಗಳನ್ನು ಸ್ಥಾಪಿಸಿದರು. ಈ ಶಾಲೆಗಳು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ಕರುಣೆ ಮತ್ತು ಸ್ವಜಾಗೃತಿಯನ್ನು ಬೆಳೆಸಲು ಕಟಿಬದ್ಧವಾಗಿವೆ. ಸಾರಾಂಶ. ಜಿಡ್ಡು ಕೃಷ್ಣಮೂರ್ತಿಯವರ ಶಿಕ್ಷಣದ ತತ್ವಶಾಸ್ತ್ರವು ಸಾಂಪ್ರದಾಯಿಕ ಶಾಲೆಯ ಹಿತಾಸಕ್ತಿಗಳನ್ನು ಮೂಲದಿಂದ ಮರುಪರಿಶೀಲಿಸಲು ಆಹ್ವಾನಿಸುತ್ತದೆ. ಇದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೇವಲ ಶೈಕ್ಷಣಿಕ ಯಶಸ್ಸಿನ ಬದಲು ಸ್ವಜಾಗೃತಿ, ಕುತೂಹಲ ಮತ್ತು ಜೀವನದ ಆಳವಾದ ಅರ್ಥವನ್ನು ಅರಿಯಲು ಪ್ರೇರೇಪಿಸುತ್ತದೆ.